ಎಲ್ಲರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು VAO ಹಾಗೆಯೇ PDOಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಜಾಸ್ತಿ ದಿನಗಳು ಉಳಿದಿಲ್ಲ ಎಕ್ಸಾಮ್ಗೆ, ಇನ್ನೇನು 60 ಡೇಸ್ ಇದೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ. ಹಾಗೆಯೇ PDO ಎಕ್ಸಾಮ್ಗೂ ಕೂಡ ಬಹಳ ಕಮ್ಮಿ ದಿನಗಳಿರೋವಂಥದ್ದು. ಸೊ ಇರೋವಂಥ ದಿನದಲ್ಲಿ ನಾವು ನಮಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳೋಣ. ಕೊನೆ ಗಳಿಗೆಯಲ್ಲಿ ಪುನರಾವರ್ತನೆ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಮುಂದಿನ ತಿಂಗಳು ಸೆಪ್ಟೆಂಬರ್ 29 ಕಡ್ಡಾಯ ಕನ್ನಡ ಇರೋದ್ರಿಂದ ಎಲ್ಲರೂ ಕೂಡ ಬಹಳನೇ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಬಾರಿ ರಿಟರ್ನ್ ಎಕ್ಸಾಮ್ ಮಾಡ್ತಿರೋದ್ರಿಂದ ಸೊ ಯಾರಿಗೂ ಕೂಡ ಐಡಿಯಾ ಇಲ್ಲ MCQ ಕೇಳ್ತಾರ ಅಥವಾ ಡಿಸ್ಕ್ರಿಪ್ಟಿವ್ ಥರ ಇರುತ್ತಾ ಅಂತ ಅಂದ್ಬಿಟ್ಟು. ಸೊ ಹೇಗೆ ಕೊಟ್ಟರು ಕೂಡ ಬರೆಯೋ ಥರ ಇರಬೇಕು, ಆ ಲೆವೆಲ್ಗೆ ನಮ್ಮ ಪ್ರಿಪ್ರೇಷನ್ ಇರಬೇಕು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ನಾನು ಮಾಡ್ತಾ ಇದ್ದೀನಿ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರೋ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಅಂದರೆ ಮೆಸೊಪೊಟೇಮಿಯಾ ನಾಗರಿಕತೆಗೆ ಸಂಬಂಧಪಟ್ಟ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಮೆಸೊಪೊಟೇಮಿಯಾದ ಇವಾಗಿನ ಹೆಸರು ಏನು ಅಂತ ಹೇಳಿಬಿಟ್ಟು. ಸೊ ಇವಾಗ ಇರಾಕ್ ಅಂತ ನಾವೇನು ಕರಿತೀವಲ್ವ, ಅದಕ್ಕೆ ಮುಂಚೆ ಮೆಸೊಪೊಟೇಮಿಯಾ ಅಂತ ಹೇಳಿ ಕರಿತಾ ಇದ್ವಿ. ಮೆಸೊಪೊಟೇಮಿಯಾ ಪದದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಎರಡು ನದಿಗಳ ನಾಡು ಅಂತ ಹೇಳಿಬಿಟ್ಟು. ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದಂತಹ ನದಿ ದಡಗಳು ಯಾವ್ಯಾವುದು ಅಂದರೆ ಯಾವ ಎರಡು ನದಿಗಳ ದಡದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆಯುತ್ತೆ ಅಂತ ಹೇಳಿದ್ರೆ ಯುಪ್ರೆಟಿಸ್ ಹಾಗೆ ಟೈಗ್ರಿಸ್ ಅಂತಕ್ಕಂತಹ ಎರಡು ನದಿಗಳ ದಡದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆಯುವಂಥದ್ದು. ಹಲವು ನಾಗರಿಕತೆಗಳ ತೊಟ್ಟಿಲು ಎನಿಸಿರುವ ಪ್ರಾಚೀನ ನಾಗರಿಕತೆ ಕೂಡ ಯಾವುದು? ಮೆಸೊಪೊಟೇಮಿಯಾ. ಮೆಸೊಪೊಟೇಮಿಯಾಗೆ ಹಲವು ನಾಗರಿಕತೆಗಳ ತೊಟ್ಟಿಲು ಅಂತ ಕೂಡ ಕರೀತಾರೆ. ಹಾಗೆಯೇ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಯಾರು ಅನ್ವೇಷಣೆ ಮಾಡಿದ್ರು ಅಂತ ಹೇಳಿದ್ರೆ ಹೆನ್ರಿ ರಾಬಿನ್ಸನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಒಂದು ನಾಗರಿಕತೆಯನ್ನು ಸಂಶೋಧನೆ ಮಾಡ್ತಾರೆ ಅಥವಾ ಅನ್ವೇಷಣೆ ಮಾಡ್ತಾರೆ. ಇನ್ನು ಮೆಸೊಪೊಟೇಮಿಯಾದಲ್ಲಿ ನೆಲೆಸಿದಂತಹ ಪ್ರಥಮ ಜನಾಂಗ ಯಾವುದು ಅಂತ ಹೇಳಿದ್ರೆ ಸುಮೇರಿಯನ್ನರು ಈ ಒಂದು ನಾಗರಿಕತೆಯಲ್ಲಿ ನೆಲೆಸಿದಂತಹ ಪ್ರಥಮ ಜನಾಂಗವಾಗಿರುತ್ತೆ. ಇನ್ನು ಮೆಸೊಪೊಟೇಮಿಯಾ ಜನರು ವ್ಯವಸಾಯಕ್ಕೋಸ್ಕರ ಬಳಸ್ತಾ ಇದ್ದಂತಹ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಒಂಟೆಯನ್ನು ಅವರು ವ್ಯವಸಾಯಕ್ಕೋಸ್ಕರ ಬಳಸ್ತಾ ಇರ್ತಾರೆ. ಇನ್ನು ಮೆಸೊಪೊಟೇಮಿಯಾ ನಾಗರಿಕತೆ ಎಷ್ಟನೇ ಘಟಕ ಅಂತ ಹೇಳಿದ್ರೆ 60ರ ಎಣಿಕೆ ಆಗಿರುವಂಥದ್ದು. ಇನ್ನು ಸುಮೇರಿಯನ್ನರ ನಂತರ ಬಂದವರು ಯಾರು ಅಂತ ಹೇಳಿದ್ರೆ ಅಕೇಡಿಯನ್ನರು ಸುಮೇರಿಯನ್ನರ ನಂತರ ಬರ್ತಾರೆ. ಮೊದಲ ಪ್ರಥಮ ಜನಾಂಗ ಅಂದರೆ ಸುಮೇರಿಯನ್ನರು, ಅವರ ನಂತರ ಬರುವಂಥವ್ರು ಯಾರು? ಅಕೇಡಿಯನ್ನರು. ಈ ಅಕೇಡಿಯನ್ ಜನಾಂಗ ಮೆಸೊಪೊಟೇಮಿಯಾದಲ್ಲಿ ಅಧಿಕಾರ ನಡೆಸಿದಂತಹ ಅವಧಿ ಅಂದರೆ ಎಷ್ಟು ವರ್ಷಗಳ ಕಾಲ ಅವರಲ್ಲಿ ವಾಸ ಮಾಡ್ತಾ ಇದ್ರು ಅಂತಂದರೆ 600 ವರ್ಷಗಳ ಕಾಲ ಅಕೇಡಿಯನ್ ಜನಾಂಗ ಮೆಸೊಪೊಟೇಮಿಯಾದಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಇನ್ನು ಸುಮೇರಿಯನ್ ಹಾಗೆ ಅಕೇಡಿಯನ್ ಜನಾಂಗಗಳ ಕಾಲವನ್ನು ಏನಂತ ಹೇಳಿ ಕರೀತಾರೆ ಅಂತಂದರೆ ಉತ್ಕರ್ಷ ಯುಗ ಅಂತ ಹೇಳಿ ಕರೆಯುವಂಥದ್ದು. ಅಕೇಡಿಯನ್ ಜನಾಂಗದ ನಂತರ ಪ್ರಾಬಲ್ಯ ಪಡೆದವರು ಯಾರು ಅಂತ ಹೇಳಿದ್ರೆ ಅಮೋರೈಟರು. ಈ ಅಮೋರೈಟರು ಯಾವ ನಗರದಲ್ಲಿ ಹೆಚ್ಚಿನ ಮಟ್ಟದ ಪ್ರಾಬಲ್ಯವನ್ನು ಪಡೆದಿದ್ರು ಅಂತ ಹೇಳಿದ್ರೆ ಬ್ಯಾಬಿಲನ್ ಅಂತಕ್ಕಂತಹ ಒಂದು ನಗರದಲ್ಲಿ ಅಮೋರೈಟರು ಪ್ರಾಬಲ್ಯವನ್ನು ಪಡ್ಕೋತಾರೆ. ಇನ್ನು ಅಮೋರೈಟರಲ್ಲಿ ಇದ್ದಂತಹ ದೊರೆಗಳಲ್ಲಿ ಪ್ರಖ್ಯಾತ ದೊರೆ ಅಂತ ಹೇಳಿದ್ರೆ ಹಮ್ಮುರಬಿ. ಈ ಹಮ್ಮುರಬಿ ಮೆಸೊಪೊಟೇಮಿಯಾವನ್ನು ಏಕೀಕರಿಸಿದಂತಹ ಕೀರ್ತಿಯನ್ನು ಈ ಹಮ್ಮುರಬಿಗೆ ಕೊಡುವಂಥದ್ದು. ಸೊ ಆ ಒಂದು ಕೀರ್ತಿ ಹಮ್ಮುರಬಿಗೆ ಸಲ್ಲುವಂಥದ್ದು. ಮೆಸೊಪೊಟೇಮಿಯಾ ನಾಗರಿಕತೆಯ ಆರಂಭದ ನಗರಗಳು ಯಾವ್ಯಾವುದು ಅಂತ ಹೇಳಿದ್ರೆ 4 ನಗರಗಳಿರುತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ ಉರ್, ಕಿಶ್, ಅಕ್ಕಾಡ್, ಲಗಾಶ್ ಅಂತ ಹೇಳಿ 4 ನಗರಗಳು ಏನು ಮೆಸೊಪೊಟೇಮಿಯಾ ನಾಗರಿಕತೆಯ ಆರಂಭದ ನಗರಗಳಾಗಿರುವಂಥದ್ದು. ಇನ್ನು ಮೆಸೊಪೊಟೇಮಿಯಾದಲ್ಲಿ ಈ ಒಂದು ಯುಗದ ಸಂಸ್ಕೃತಿ ಕಂಡು ಬಂದಿದೆ ಅಂತ ಇದೆ. ಯಾವ ಯುಗದ ಸಂಸ್ಕೃತಿ ಮೆಸೊಪೊಟೇಮಿಯಾದಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ ಶಿಲಾಯುಗದ ಸಂಸ್ಕೃತಿ ಈ ಒಂದು ನಾಗರಿಕತೆಯಲ್ಲಿ ಕಂಡು ಬಂದಿರುವಂಥದ್ದು. ಇನ್ನು ಮೆಸೊಪೊಟೇಮಿಯಾ ಕಾಲದ ಜನರಿಗೆ ಪರಿಚಯವಿದ್ದಂತಹ ಲೋಹಗಳು ಅಂದರೆ ಅವರು ಯಾವ ಒಂದು ಲೋಹವನ್ನು ಹೆಚ್ಚಿಗೆ ಬಳಸ್ತಿದ್ರು ಅಂತ ಹೇಳಿದ್ರೆ ತಾಮ್ರ, ಚಿನ್ನ, ಸೀಸ, ಈ 3 ಲೋಹವನ್ನು ಮೆಸೊಪೊಟೇಮಿಯಾ ಕಾಲದ ಜನರು ಹೆಚ್ಚಿನ ಮಟ್ಟದಲ್ಲಿ ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಹಾಗೆಯೇ ಮೆಸೊಪೊಟೇಮಿಯಾ ಜನರು ಬಳಸ್ತಾ ಇದ್ದಂತಹ ಲಿಪಿ ಯಾವುದು ಅಂತ ಹೇಳಿದ್ರೆ ಕೋನ ಲಿಪಿ ಅಂತ ಹೇಳಿ, ಅದನ್ನು ಕ್ಯೂನಿಫಾರ್ಮ್ ಅಂತಲೂ ಕೂಡ ಕರೀತಾರೆ. ಈ ಒಂದು ಲಿಪಿಯನ್ನು ಮೆಸೊಪೊಟೇಮಿಯಾ ಜನರು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಹಾಗೆಯೇ ಭಾರತದ ಜೊತೆಗೆ ಮೆಸೊಪೊಟೇಮಿಯನ್ನರ ಸಂಪರ್ಕ ಇತ್ತು ಅನ್ನೋದಕ್ಕೆ ಏನು ಆಧಾರ ಅಂತ ಹೇಳಿದ್ರೆ ಹರಪ್ಪ ನಾಗರಿಕತೆಯ ಕೆಲವೊಂದು ಮುದ್ರಿಕೆಗಳಿಂದ ನಮಗೆ ಮೆಸೊಪೊಟೇಮಿಯಾದ ಜೊತೆಗೆ ಭಾರತದ ಜೊತೆಗೆ ಮೆಸೊಪೊಟೇಮಿಯಾದ ಒಂದು ಸಂಪರ್ಕ ಇತ್ತು ಅಂತ ಹೇಳ್ಬೋದು. ಇನ್ನು ಅಕೇಡಿಯನ್ನರು ಯಾವ ಜನಾಂಗಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ಸೆಮಿಟಿಕ್ ಅನ್ನುವಂತಹ ಒಂದು ಜನಾಂಗಕ್ಕೆ ಈ ಅಕೇಡಿಯನ್ನರು ಸೇರುವಂಥದ್ದು. ಅಕೇಡಿಯನ್ನರು ಸರ್ಗಾನ್ ನೇತೃತ್ವದಲ್ಲಿ ಸುಮೇರಿಯಾವನ್ನ ಗೆದ್ದಂತಹ ಕಾಲ ಯಾವುದು ಅಂತ ಹೇಳಿದ್ರೆ ಸುಮಾರು
ಕ್ರಿಸ್ತಪೂರ್ವ 2700ರಂದು ಅಕೇಡಿಯನ್ನರು ಏನು ಮಾಡ್ತಾರೆ, ಸರ್ಗಾನ್ ನೇತೃತ್ವದಲ್ಲಿ ಸುಮೇರಿಯಾವನ್ನು ಗೆದ್ದುಕೊಳ್ತಾರೆ. ಹಾಗೆಯೇ ಇವರು ಹೆಚ್ಚಾಗಿ ಆರಾಧನೆ ಮಾಡ್ತಾ ಇದ್ದಂತಹ ಅಥವಾ ಪೂಜಿಸ್ತಾ ಇದ್ದಂತಹ ದೇವರು ಯಾವುದು ಅಂತ ಹೇಳಿದ್ರೆ ಅವರು ಮಾತೃದೇವತೆಯರನ್ನು ಹೆಚ್ಚಿನ ಮಟ್ಟದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಹಮ್ಮುರಬಿಯ ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 2123ರಿಂದ 2081 ಇದು ಅವನ ಒಂದು ಕಾಲ ಆಗಿರುತ್ತೆ. ಇನ್ನು 28ನೇ ಪ್ರಶ್ನೆ ನೋಡಿ, ಹಮ್ಮುರಬಿಯ ಒಂದು ಚಿರಸ್ಮರಣೀಯನಾಗಿ ಪ್ರಖ್ಯಾತನಾಗಿರುವುದು ಯಾವುದರಿಂದ? ಹಮ್ಮುರಬಿ ಹೆಚ್ಚಾಗಿ ಯಾವುದರಿಂದ ಅವನು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಅವನ ಒಂದು ನ್ಯಾಯ ಪದ್ಧತಿಯಿಂದಾಗಿ ಅವನು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಅಥವಾ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು. ಹಮ್ಮುರಬಿ ಕಾಲದಲ್ಲಿ ಕೇಂದ್ರ ಸರ್ಕಾರದ ಆಜ್ಞೆಯ ಮೂಲಕ ನಡೀತಾ ಇದ್ದಂತಹ ಒಂದು ಆಡಳಿತ ಯಾವುದು ಅಂತ ಹೇಳಿದ್ರೆ ಪ್ರಾಂತ್ಯಾಡಳಿತ ವ್ಯವಸ್ಥೆ. ಹಮ್ಮುರಬಿ ನ್ಯಾಯಸೂತ್ರಗಳನ್ನು ಯಾವುದರ ಮೇಲೆ ಕೆತ್ತಲಾಗಿದೆ ಅಂತ ಹೇಳಿದ್ರೆ ಶಿಲಾಫಲಕದ ಮೇಲೆ ಹಮ್ಮುರಬಿಯ ನ್ಯಾಯಸೂತ್ರಗಳನ್ನು ಕೆತ್ತಿರೋವಂಥದ್ದು. ಇನ್ನು ಹಮ್ಮುರಬಿಯ ನ್ಯಾಯಸೂತ್ರಗಳ ಶಿಲಾಫಲಕವನ್ನು ಎಲ್ಲಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬ್ಯಾಬಿಲನ್ನ ಒಂದು ದೇವಾಲಯದಲ್ಲಿ ಇವನ ಒಂದು ನ್ಯಾಯಸೂತ್ರಗಳ ಶಿಲಾಫಲಕವನ್ನು ಇಟ್ಟಿರೋವಂಥದ್ದು. ಹಾಗೆಯೇ ಮೆಸೊಪೊಟೇಮಿಯಾ ಭಾಷೆಯಲ್ಲಿ ಶಮಾಸ್ ಅಂದರೆ ಏನು ಅಂತ ಹೇಳಿದ್ರೆ ಸೂರ್ಯದೇವರಿಗೆ ಇಲ್ಲಿ ಮೆಸೊಪೊಟೇಮಿಯಾ ಜನರು ಶಮಾಸ್ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಹಮ್ಮುರಬಿ ನ್ಯಾಯಸೂತ್ರದಲ್ಲಿ ಇರ್ತಕ್ಕಂತಹ ಒಟ್ಟು ನಿಯಮಗಳು ಎಷ್ಟು ಅಂತ ಹೇಳಿದ್ರೆ 285 ನಿಯಮಗಳು ಹಮ್ಮುರಬಿಯ ಒಂದು ನ್ಯಾಯಸೂತ್ರದಲ್ಲಿ ಇರುವಂಥದ್ದು. ಹಮ್ಮುರಬಿಯ ಕಾಲದಲ್ಲಿ ನ್ಯಾಯಸೂತ್ರದ ಪ್ರತಿಕಾರ ಪದ್ಧತಿಗೆ ಬದಲಾಗಿ ಬಳಸ್ತಾ ಇದ್ದಂತಹ ಪದ್ಧತಿ ಯಾವುದು ಅಂತ ಹೇಳಿದ್ರೆ ದಂಡ ಅಥವಾ ಪರಿಹಾರವನ್ನ ನೀಡೋದು. ಈ ಒಂದು ಪದ್ಧತಿಯನ್ನು ಅವರು ಬಳಸ್ತಾ ಇದ್ರು. ಹಾಗೆ 36ನೇ ಪ್ರಶ್ನೆ ನೋಡಿ, ಗುಲಾಮರಿಗೆ ಆಸ್ತಿಯ ಹಕ್ಕು ಮತ್ತು ಸ್ವತಂತ್ರದ ಹಕ್ಕು ನೀಡಿದ ದೊರೆ ಯಾರು ಅಂತ ಹೇಳಿದ್ರೆ ಹಮ್ಮುರಬಿ. ಇನ್ನು ಬ್ಯಾಬಿಲೋನಿಯನ್ನರ ಪತನದ ನಂತರ ಬಂದಂತಹ ಗುಂಪು ಯಾವುದು ಅಂತ ಹೇಳಿದ್ರೆ ಅಸೀರಿಯನ್ನರು ಅಂತ ಹೇಳ್ಬಿಟ್ಟು. ಈ ಒಂದು ಅಸೀರಿಯನ್ನರ ಕಾಲ ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲಿ ಅಸೀರಿಯನ್ನರು ಭಾರತಕ್ಕೆ ಬರುವಂಥದ್ದು. ಇನ್ನು ಅಸೀರಿಯನ್ನರ ರಾಜ್ಯದಲ್ಲಿ ಇದ್ದಂತಹ 2 ಪ್ರಮುಖ ಪಟ್ಟಣಗಳು ಅಸೂರ ಹಾಗೇನೆ ಎರಡನೇದಾಗಿ ನೀನೇವಾ ಅಂತ ಹೇಳ್ಬಿಟ್ಟು. ಇನ್ನು ಅಸೀರಿಯನ್ನರ ಪ್ರಮುಖ ದೊರೆ ಯಾರು ಅಂತ ಹೇಳಿದ್ರೆ ಅಸೂರ ಬಾನಿಪಾಲ ಅಂತ ಹೇಳಿ. ಅಸೀರಿಯನ್ನರ ನಂತರ ಬ್ಯಾಬಿಲೋನಿಯನ್ ಅಧಿಕಾರವನ್ನ ವಹಿಸ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಕಾಲ್ಡಿಯನ್ನರು ಅಥವಾ ಹೊಸ ಬ್ಯಾಬಿಲೋನಿಯನ್ನರು ಅಂತ ಹೇಳಿ ಕರೀತಾರೆ. ಹಾಗೆಯೇ ಕಾಲ್ಡಿಯನ್ನರ ಪ್ರಮುಖ ದೊರೆ ಯಾರು ಅಂತ ಹೇಳಿದ್ರೆ ನೆಬೂಕಡ್ನೆಝರ್. ಈ ನೆಬೂಕಡ್ನೆಝರ್ ಏನಿದ್ದಾನೆ ಇವನು ತೂಗುದೋಟವನ್ನು ಕೂಡ ನಿರ್ಮಾಣ ಮಾಡುವಂಥದ್ದು. ಇನ್ನು ಮೆಸೊಪೊಟೇಮಿಯನ್ನರ ಸಮಾಜದ ವರ್ಗಗಳು ಅಂದರೆ ಅವರು ಸಮಾಜವನ್ನು ಹೇಗೆ ಯಾವ ರೀತಿಯಾಗಿ ವರ್ಗಗಳನ್ನಾಗಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಅವರು ಮೊದಲನೇದಾಗಿ ಅರಸು ಮನೆತನದವರು, ಪುರೋಹಿತರು, ಸಿರಿವಂತರು ಹಾಗೆ ಗುಲಾಮರು ಅಂತ ಹೇಳಿ ಅವರು ಸಮಾಜವನ್ನು ಡಿವೈಡ್ ಮಾಡ್ಕೊಂಡಿರ್ತಾರೆ. ಇನ್ನು ಸಮಾಜದಲ್ಲಿ ಹೆಚ್ಚಿನ ಒಂದು ಮರ್ಯಾದೆ ಸ್ಥಾನ ಇದ್ದಂತಹ ವರ್ಗ ಯಾವುದು ಅಂತ ಹೇಳಿದ್ರೆ ಪುರೋಹಿತ ವರ್ಗಕ್ಕೆ ಅವರು ಹೆಚ್ಚಿನ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ರು. ಮೆಸೊಪೊಟೇಮಿಯಾ ಸಮಾಜದಲ್ಲಿ ಇವರು ಪುರುಷರಿಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತಾ ಇದ್ರು, ಎಷ್ಟು ಉತ್ತಮ ಸ್ಥಾನವನ್ನು ಕೊಡ್ತಾ ಇದ್ರು, ಅಷ್ಟೇ ಸಮಾನ ಹಕ್ಕುಗಳನ್ನು ಕೂಡ ಅವರು ಸ್ತ್ರೀಯರಿಗೆ ಕೊಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗೆಯೇ ಆಸ್ತಿಯಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಸಮಾನ ಪಾಲಿನ ಹಕ್ಕು ಇದ್ದಿತ್ತು. ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದಂತಹ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ಸಮಾಜದಲ್ಲಿ ಅವರು ರೀತಿ ನೀತಿಗಳನ್ನು ಮಾಡಿಕೊಂಡಿರ್ತಾರೆ. ಇನ್ನು ಮೆಸೊಪೊಟೇಮಿಯನ್ನರ ಆರ್ಥಿಕ ಜೀವನದ ತಳಹದಿ ಅಂತ ಹೇಳಿದ್ರೆ ಕಾಲುವೆಗಳು. ಮೆಸೊಪೊಟೇಮಿಯನ್ನರಿಗೆ ಪರಿಚಯವಿದ್ದಂತಹ ಲೋಹಗಳು ನಾನು ಆಗಲೇ ಹೇಳಿದೆ, ಅವರು ಹೆಚ್ಚಿನ ಒಂದು ಕಂಚು, ತಾಮ್ರ ಹಾಗೆ ತವರ ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಮೆಸೊಪೊಟೇಮಿಯನ್ನರು ಬಳಸ್ತಾ ಇದ್ದಂತಹ ಸಾರಿಗೆಗಳು ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಅವರು ಹೆಚ್ಚಾಗಿ ಭೂ ಸಾರಿಗೆ ಹಾಗೆ ಜಲ ಸಾರಿಗೆಯನ್ನು ಅವರು ಬಳಸ್ತಾ ಇದ್ರು. ಇದು ಅವರ ಒಂದು ಸಾರಿಗೆ ವ್ಯವಸ್ಥೆ ಆಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ನನಗೆ ಗೊತ್ತಿರೋಷ್ಟು ಪ್ರಶ್ನೋತ್ತರಗಳನ್ನು ಕಲೆಕ್ಟ್ ಮಾಡಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.